ಏನು ಬ್ರೋ, ಯೋಗಿ ಪಡ್ಕೊಂಬಂದಿದ್ದು ಯೋಗಿಗೆ, ರೋಗಿ ಪಡ್ಕೊಂಬಂದಿದ್ದು ರೋಗಿಗೆ, ಹಂಗಾಗಿದೆ ನನ್ನ ಜೀವನ. ಇಂಜಿನ್ ಇಲ್ದಿರೋ ರೈಲ್ ನೋಡಿದ್ಯಾ? ಆ ಥರ ಜೀವನದಲ್ಲಿ ಖುಷಿ ಅನ್ನೋದೇ ಇಲ್ಲ ಕಣ. ನಿನಗೇನಪ್ಪ ಆರಾಮಾಗಿ ಖುಷಿಯಾಗಿ ದೇವ್ರ ಥರ ಇದೆಯಾ? ನನ್ನ ಕತೆ ಹೇಳು. ಖುಷಿ ಅನ್ನೋದು ಲೈಫಿಂದ ಡಮಾರ್. ನನ್ನನ್ನು ಖುಷಿಯಾಗಿದೆಯಾ ಅಂತ ಹೇಳ್ತಾ ಇದೆಯಾ? ಹಾಂ, ನನಗೂ 1000 ಸಮಸ್ಯೆ ಇದೆ ಕಣ, ಆದರೂ ನಗನಗ್ತಾ ಇರ್ತೀನಿ. ನಿನಗೇನಪ್ಪ ದೇವ್ರ ಥರ ಹೆಂಡತಿ ಸಿಕ್ಕಿದ್ದಾರೆ, ಖುಷಿಯಾಗಿದೆಯಾ, ಆರಾಮಾಗಿದೆಯಾ? ಸಿಂಚನನ್ನ ಯಾಕಾದರೂ ಮದುವೆ ಆದ್ನು ಅಂತ ಅನ್ನಿಸ್ಬಿಡ್ದೆ ಕಣ. ಅಲ್ಲ ಕಣ, ಪ್ರೀತಿ ಮಾಡ್ಬೇಕಾದ್ರೆ ಅವಳೇ ನನ್ನ ಜಗತ್ತು ಅಂತ ಹೇಳ್ತೀನಿ. ಈಗ ನೋಡಿದ್ರೆ ಜಗತ್ತನ್ನೇ ದೂರ ಮಾಡ್ಕೊಳಕ್ ಮಾತಾಡ್ತಿದ್ಯಲ್ಲ. ಇಲ್ಲ ಬ್ರೋ, ಅವಳ ನನ್ನ ಜೀವನದಿಂದ ದೂರ ಮಾಡ್ಕೊಳಕ್ ಆಗೋದೇ ಇಲ್ಲ ಬಿಡು. ನನ್ನ ಪ್ರಾಣ ಅವಳು. ಅರೇ ಇತ್ತೀಚೆಗೆ ನಡೀತಾ ಇರೋದು ನಿನಗೆ ಗೊತ್ತಲ್ಲ, ಆ ಟೆನ್ಷನಲ್ಲಿ ಹೇಳಿದೆ ಅಷ್ಟೆ. ಯಾಕೋ ಇದೆಲ್ಲ ಸರಿ ಹೋಗ್ಲಿ ಅಂತ ಪೂಜೆ ಮಾಡ್ಸಿರಿ ತಾನೆ? ಪೂಜೆ ಮಾಡಿಸಿದ್ರೆ ಸರಿ ಹೋಗ್ಲಿಲ್ವಾ? ಸರಿ ಹೋಗೋದ ಇನ್ನೂ ಜಾಸ್ತಿ ಆಗ್ಬಿಡಿದೆ ಕಣ. ಹೌದಾ? ಒಂದೊಂದ್ಸಲ ಒಂದೊಂದು ಥರ ಆಡ್ತಿರ್ತಾಳೆ. ಅವಳನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಂತೀನಿ. ಇವತ್ತು ಬೆಳಗ್ಗೆ ಅಂತೂ ಶರಪಂಜರ ಕಲ್ಪನಾ ಥರ ಆಡ್ತಿದ್ಲು. ಅಲ್ಲೆಲ್ಲ ನೋಡ್ಕೊಂಡು, ಅಯ್ಯೋ ನನ್ನ ಮಗುನ ಯಾರೋ ಕರ್ಕೊಂಡು ಹೋಗ್ತಿದ್ದಾರೆ, ಅವ್ರಿಗೆ ಹಿಡೀರಿ, ಹೊಡೀರಿ ಹೊಡೀರಿ, ನನ್ನ ಮಗುನ ಕಾಪಾಡಿ ತಿಳ್ಕೊತಾ ಇದ್ದಾಳೆ. ಬೇಜಾರಾಗೋಯ್ತು ಕಣ. ಬೇಡ ಮಗನೇ, ಅದು ಹಾಗಲ್ಲ ಕಂದ. ನಿಮ್ಮಪ್ಪ ತೀರ್ಕೊಂಡಾಗಿಂದ ನನ್ನ ಹಣೆಗೆ ನಾನು ಕುಂಕುಮ ಇಟ್ಟಿಲ್ಲ. ಆ ಅವಕಾಶನೂ ದೇವ್ರು ನನಗೆ ಕೊಟ್ಟಿಲ್ಲ ಕಂದ. ಅಯ್ಯೋ ಅತ್ತೆ, ಇವಾಗ ಯಾಕೆ ಹಳೆದೆಲ್ಲ ನೆನ್ಸ್ಕೊತಾ ಇದ್ದೀರಾ? ಇವಾಗ ನಿಮ್ಗೆ ಒಂದು ಹೊಸ ಜೀವನ ಸಿಕ್ಕೈತೆ. ನೀವು ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ಬೇಕು. ನಿಮ್ ಮನ್ಸಲ್ಲಿರೋ ಕಹಿ ನೆನ್ಪುಗಳನ್ನೆಲ್ಲ ಮರ್ತಾಗ್ಲೇ ಅಲ್ವೇ ಸಿಹಿ ನೆನ್ಪುಗಳನ್ನ ಪಡ್ಕೊಳಕ್ ಸಾಧ್ಯ. ಪಾಪ ಇವರು ಇಷ್ಟ ಪ್ರೀತಿಯಿಂದ ಕುಂಕುಮ ಇಡ್ತೀನಿ ಅನ್ನುವಾಗ ನೀವು ಬೇಡ ಅಂದ್ರೆ ಇವ್ರಿಗೆ ಬೇಜಾರಾಗಕ್ಕಿಲ್ವೇ? ಬೆಂಕಿ ಇಡು. ಸರಿ ಕಂದ, ಇಡು. ಜನನ ಮರಣ ಜಗದ ಸಂತೆ, ಅದಕ್ಕೂ ಮೀರಿ ಬೆಳೆದು ನಿಂತೆ. ಇವನು ಚಿಕ್ಕ ಹುಡುಗನಾಗಿದ್ದಾಗ ದಿನ ಇವನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಇವನ ಹೆಸರು, ಗೋತ್ರ, ನಕ್ಷತ್ರ ಎಲ್ಲ ಹೇಳಿ ಅರ್ಚನೆ ಮಾಡಿಸ್ತಾ ಇದ್ದೆ. ಇವತ್ತು ಇವನು ನನ್ನ ಹೆಸರು, ನಕ್ಷತ್ರ, ಗೋತ್ರ ಎಲ್ಲ ಹೇಳಿ ನನಗೆ ಅರ್ಚನೆ ಮಾಡಿಸ್ತಾ. ಎಲ್ಲ ನೆನಪಿದೆಯೇನೋ ನಿಮಗೆ? ನೀ ನನ್ನ ಬಗ್ಗೆ ಹೇಗೆಲ್ಲ ನೆನ್ಪಿಟ್ಕೊಂಡಿದ್ಯೋ ನಾನು ಅಷ್ಟೇ ನಿನ್ ಬಗ್ಗೆ ಎಲ್ಲ ನೆನ್ಪಿಟ್ಕೊಂಡಿದ್ದೀನಿ. ನೀನೇ ನನ್ನ ಜಗತ್ತು ಅಂದಮೇಲೆ ನೆನ್ಪಿರಲ್ವಾ? ಅತ್ತೆ, ಇವ್ರೇನ್ ಕಮ್ಮಿ ಇಲ್ಲ, ಯಾವಾಗ್ಲೂ ನಿಮ್ಮನ್ನೇ ನೆನ್ಸ್ಕೋತಾ ಇದ್ರು. ಕೆಲವು ಸತಿ ಅಂತೂ ನಿಮ್ಮನ್ನ ನೆನ್ಸ್ಕೊಂಡ್ಬಿಟ್ರೆ ಸರಿಯಾಗಿ ಊಟನೂ ಮಾಡ್ತಿರ್ಲಿಲ್ಲ. ಹೌದು ಕಣ, ತುಂಬ ಬೇಜಾರಾಗತ್ತೆ. ಏನು ಮಾಡೋದು, ಹಣೆ ಬರ ಅಲ್ವಾ, ಅನುಭವಿಸ್ಲೇಬೇಕು. ಏಯ್ ಯಾಕೋ ಡಲ್ಲ ಊಟ? ನಿನ್ಗೇನು ಸಮಸ್ಯೆ? ಸಮಸ್ಯೆನಾ? ಊರಲ್ಲಿರೋ ಸಮಸ್ಯೆ ಎಲ್ಲ ನಮ್ಮನೇಲಿ ಹೊತ್ಕೊಂಡು ಉರಿತಾ ಇದೆ. ಯಾಕೋ ಮನೇಲಿ ಏನಾದ್ರು ಕಿರಿಕ? ಆ ವೀರವನಿತೆ ಏನು ಹೇಳಿಲ್ವಾ? ಬೀರು ಯಾರು? ಇನ್ಯಾರೋ, ನಿಮ್ಮ ಅಕ್ಕ ಭಾವನಾ. ಅಯ್ಯೋ, ಅವಳಿಗೆ ನನ್ನನ್ನು ಬೈಯೋದು ಬಿಟ್ಟು ಇನ್ನೇನಿದೆಯಪ್ಪ ಕೆಲಸ? ಅವಳೇನು ಹೇಳಿಲ್ಲ, ಹೇಳಿ ನೀನೆ. ಜಾನ್ವಿ ಜಯಂತ ಬಿಟ್ಟು ಬಂದ್ಬಿಟ್ಟಿದೆ. ಏನು ಹೇಳ್ತಾ ಇದೆಯೋ? ಅಲ್ಲೋ, ಅವ್ರು ಆ ಥರ ಜಗಳ ಆಡೋದಿಲ್ವಲ್ಲೋ? ಯಾವ ಬಿಂದಿಗೆಲ್ಲಿ ಯಾವ ನೀರಿರುತ್ತೋ ಯಾರಿಗೆ ಗೊತ್ತೋ. ತಾಳಿನ ಕಿತ್ತು ಅವನ ಮುಖದ ಮೇಲೆ ಬಿಸಾಕಿ
ಶಾಶ್ವತವಾಗಿ ಅವನ್ನ ಬಿಟ್ಟು ಬಂದಿದ್ದಾಳೆ. ಇವತ್ತಿಗೆ ನನ್ನ ನಿಮ್ಮ ಸಂಬಂಧ ಮುಗಿತು. ನನಗಿನ್ಮೇಲೆ ನಿಮ್ಮ ಪ್ರೀತಿ ಬೇಡ. ಕೆಂಡದ ಮೇಲಾದರೂ ಬದುಕ್ಬೋದು, ಆದರೆ ನಿಮ್ಮಂಥವ್ರ ಜೊತೆ ಪ್ರೀತಿ ಮಾಡೋಕ್ಕಾಗಲ್ಲ. ಅಲ್ಲ ಬ್ರೋ, ಜಯಂತ್ ಅವರು ಅವಳನ್ನ ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ರು. ಅವ್ರ ವಿಚಾರದಲ್ಲಿ ಇವಳು ಈ ಥರ ನಿರ್ಧಾರ ತಗೊಳ್ತಾಳೆ ಅಂತ ಕನ್ಸಲ್ಲೂ ಅನ್ಕೊಂಡಿರಲ್ಲ ಕಣ. ಕನ್ಸಲ್ಲ ಕಣ, ಈ ಕಣ್ಣು ಮುಂದೆ ಆಗಿದೆಯಲ್ಲ. ಏನ್ ಕಾಲದ ಹೆಣ್ಮಕ್ಳು ಹಾಗೆ ಕಣ, ತುಂಬಾ ಮುಂದುವರೆದ ಕಣ. ಅದರಲ್ಲೂ ನಮ್ಮನೆ ಹೆಣ್ಮಕ್ಳು ಇದಾರಲ್ಲ, ಒಬ್ಬೊಬ್ರು ವೀರ ವನಿತೆಯರು. ಅಲ್ಲ ಬ್ರೋ, ಜಗಳ ಆಡಿರೋದಕ್ಕೆ ಏನಾದ್ರು ಕಾರಣ ಇರ್ಬೇಕಲ್ಲ, ಏನಂತೆ? ಜಯಂತ್ ಇವಳನ್ನ ಮದುವೆ ಆದಾಗಿಂದ ತುಂಬಾ ಟಾರ್ಚರ್ ಕೊಟ್ಟಿದ್ದಾನೆ ಕಣ. ಮನೆಯೊಳಗೆ ಕೂಡ ಹಾಕಿರ್ತೀನಿ ನಾನು, CCTV ಹಾಕಿ ಅಬ್ಸರ್ವ್ ಮಾಡ್ತಾ ಇದ್ನಂತೆ. ಇವಳು ಯಾರನ್ನು ಮಾತಾಡ್ಸೋಗಿರ್ಲಿಲ್ವಂತೆ, ಹೊರಗಡೆನೂ ಹೋಗೋಗಿರ್ಲಿಲ್ವಂತೆ. ಹಾಗಾದ್ರೆ ಜಯಂತ್ ನಾವು ಅನ್ಕೊಂಡಂಗಲ್ಲ, ಸೈಕೋ ಇರ್ಬೋದು ಅನ್ಸ್ತಾ ಇದೆ. ಒಂಥರ ಹಾಗೆ ಕಣ. ಅದು ಅಲ್ಲದೆ ಈಗ ಅವನು ಮತ್ತೆ ನಮ್ಮ ವೆಂಕಿ ಇದಾನಲ್ಲ, ಹಾ, ಅವರಿಬ್ರು ಚಿಕ್ಕ ವಯಸ್ಸಲ್ಲಿ ಫ್ರೆಂಡ್ಸ್ ಅಂತೆ. ಹೌದಾ? ಹಾ, ಅವನಿಗೆ ಕಿವಿ ಕೇಳಿಸದೇ ಇರೋ ಹಾಗೆ, ಮಾತು ಬರದೇ ಇರೋ ಹಾಗೆ ಮಾಡಿದ್ದೆ ಇವನು ಕಣ. ಅಯ್ಯೋ, ಅವನು ಇವನಿಂದ ದೂರ ಮಾಡಿದ್ದಕ್ಕೆ ವೆಂಕಿ ಅಮ್ಮನ್ನ ಇಷ್ಟು ವರ್ಷ ಕತ್ಲು ಕೋಣೆಯಲ್ಲಿ ಕೂಡಾಕಿದ್ದ. ವೆಂಕಿ ಅಮ್ಮ ಎಲ್ಲಾದ್ರೂ ಇರ್ಲಿ ಕಣ, ನಮಗೂ ಅದಕ್ಕೂ ಏನೋ ಸಂಬಂಧ ಸಾಲದು ಅಂತ ವೆಂಕಿ ಅಮ್ಮ ನಮ್ಮನೆಲ್ಲ ಕರ್ಕೊಂಬಂದಿ. ಇರೋ ಸಮಸ್ಯೆ ಮಧ್ಯೆ ಇದು ಬೇರೆ. ಒಂದು ಸಿಗರೇಟ್ ಸೇದೋ ಜಾಗದಲ್ಲಿ 10 ಸಿಗರೇಟ್ ಸೇದೋ ಹಾಗಾಗಿದೆ ಕಣ. ಆಗಿದ್ದೆಲ್ಲ ಆಗೋಯ್ತು. ಅವನ ಜೊತೆ ಚೆನ್ನಾಗಿರೋ, ಎಲ್ಲದನ್ನ ಸರಿ ಮಾಡ್ಕೊ ಅಂತ ನಾನು ಬುದ್ಧಿ ಹೇಳಿದ್ರೆ ಎಲ್ಲರೂ ನನಗೆ ಉಗಿದು ಉಪ್ಪಿನಕಾಯಿ ಹಾಕ್ತಾರೆ ಕಣ. ನಾನು ಹೇಳಿದ್ದೇನೋ ತಪ್ಪ? ಒಟ್ನಲ್ಲಿ ಎಲ್ಲದನ್ನು ನಾನು ಅನುಭವಿಸೋಗಾಗಿ